ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಎಸ್ವೈ ರಾಜಕೀಯಕ್ಕೆ ಬಂದು 50 ವರ್ಷ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಒಂದು ಅಭಿಮಾನೋತ್ಸವವನ್ನ ಮಾಡೋದಕ್ಕೆ ಸಕಲ ಸಿದ್ಧತೆಯಲ್ಲಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪನವರು ರಾಜಕೀಯಕ್ಕೆ ಬಂದು 50 ವರ್ಷ ಆಗ್ತಿರುವಂತಹ ಈ ಹಿನ್ನೆಲೆಯಲ್ಲಿ ಮೇ 9ಕ್ಕೆ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆಯಾಗ್ತಿದೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಮಿತ್ ಶಾ ಅವರು, ಕೇಂದ್ರ ಸಚಿವರು ಭಾಗಿಯಾಗ್ತಾರೆ. ಅನೇಕ ನಾಯಕರು ಭಾಗಿಯಾಗ್ತಾರೆ. ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಬಿಜೆಪಿ ಈಗ ಬೃಹತ್ ವೇದಿಕೆಯ ನಿರ್ಮಾಣಕ್ಕೆ ಭೂಮಿ ಪೂಜೆಗೆ ಸಿದ್ಧ ಆಗಿದ್ದಾರೆ. ವಿವಿಧ ಮಠಾಧೀಶರು ಕೂಡ ಭೂಮಿ ಪೂಜೆಯಲ್ಲಿ ಭಾಗಿಯಾಗಿರುವುದನ್ನು ನಾವು ನೋಡಬಹುದು. ಇದು ಚಿತ್ರದುರ್ಗದ ಮಾದರ ಚೆನ್ನಯ್ಯ ಮಠದ ಬಳಿ ಒಂದು ಗ್ರ್ಯಾಂಡ್ ಫಂಕ್ಷನ್ ಆಗುತ್ತೆ. ಅನೇಕ ನಾಯಕರಿದ್ದಾರೆ, ಶಾಸಕರು, ಮಾಜಿ ನಾಯಕರು ಎಲ್ಲರೂ ಇದ್ದಾರೆ. ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ವಿಜೇಂದ್ರ ಅವರ ಆದಿಯಾಗಿ ಜೊತೆಯಲ್ಲಿ ಅನೇಕ ಬಿಜೆಪಿಯ ಹಿರಿಯ ನಾಯಕರು, ಮುಖಂಡರು, ಕಾರ್ಯಕರ್ತರು ಇವರೆಲ್ಲರ ಸಮ್ಮುಖದಲ್ಲಿ ದುರ್ಗದಲ್ಲಿ ಕಾರ್ಯಕ್ರಮ ಆಗುವಂಥದ್ದು. ಈ ಕಾರ್ಯಕ್ರಮ ಅಂದರೆ ಯಡಿಯೂರಪ್ಪನವರು ರಾಜಕೀಯ ಜೀವನದಲ್ಲಿದ್ದು 50 ವರ್ಷ ಪೂರೈಸಿದ್ದಾರೆ. ಬಿಜೆಪಿ ಒಂದು ರೀತಿ ಸೊರಗು ಹೋಗ್ಬಿಟ್ಟಿತ್ತು. ಮುಂದೆ ಏನು ಎತ್ತ ಹೇಗಂತಂದ್ರೆ ವಿರೋಧ ಪಕ್ಷವಾಗಿ ವಿರೋಧ ಮಾಡೋದಕ್ಕಿಂತ ಸೈಲೆಂಟ್ ಆಗಿದ್ದೇ ಹೆಚ್ಚು ಕಾಣಿಸ್ತಿತ್ತು. ಆದರೆ ಇಂಥ ಸಂದರ್ಭದಲ್ಲಿ ಒಂದು ಸದ್ದು ಮಾಡಬೇಕು, ನಾವೊಂದಿಷ್ಟು ಕಾರ್ಯಕ್ರಮದ ಮೂಲಕ ಮತ್ತೆ ಜನರ ಜೊತೆ ಸಂಪರ್ಕವನ್ನ ಸಾಧಿಸಬೇಕು. ಅದಕ್ಕೊಂದು ಒಳ್ಳೆ ಕಾರಣ ಇದೆ. ಯಾಕಂತಂದ್ರೆ ಪಕ್ಷದ ಬಹಳ ಘಟಾನುಘಟಿಯ ನಾಯಕರು ಇಡೀ ಬಿಜೆಪಿಯನ್ನ ರಾಜ್ಯದಲ್ಲಿ ಭದ್ರವಾಗಿ ಬೇರೂರುವಂತೆ ಮಾಡಿದ್ದು ಯಡಿಯೂರಪ್ಪನವರು. ರಾಜ್ಯದ ಮೂಲೆ ಮೂಲೆಗೆ ಹೋಗಿ ಸಂಘಟನೆಯನ್ನ ಕಟ್ಟಿದಂಥವರು, ಮಾಸ್ ಲೀಡರ್ ಆಗಿ ಗುರುತಿಸಿಕೊಳ್ಳುವಂತ ಯಡಿಯೂರಪ್ಪನವರ ಈ 50 ವರ್ಷದ ರಾಜಕೀಯ ಜೀವನದ ಒಂದು ಸುಸಂದರ್ಭದಲ್ಲಿ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಈಗ ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.